ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಜಡಲತಿಮ್ಮನಹಳ್ಳಿ ಗ್ರಾಮದ ರಸ್ತೆಯುದ್ದಕ್ಕೂ ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣವಾಗಿ ಮಳೆ ಬಂದರೆ ಸಾಕು ಮೊಣಕಾಲು ಅಷ್ಟುದ್ದ ನೀರು ನಿಂತು ಗ್ರಾಮಸ್ಥರು ತೊಂದರೆ ಅನುಭವಿಸ್ತಾ ಇದ್ರು. ವಾಹನಗಳಲ್ಲಿ ಸಂಚರಿಸಲು ಪಡಬಾರದ ಕಷ್ಟ ಪಡ್ತಾ ಇದ್ರು. ಮುದ್ದೇನಹಳ್ಳಿ ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಹಳ್ಳಿಗಳ ರೈತರು ಇದೇ ರಸ್ತೆಯಲ್ಲಿ ಹೂವಿನ ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಕಣಿವೆ ನಾರಾಯಣಪುರ ಗ್ರಾಮದ ಸುತ್ತಮುತ್ತಲಿನಲ್ಲಿರುವ ಗಣಿಗಾರಿಕೆ ಕ್ರಷರ್ಗಳಿಂದ ಜಲ್ಲಿ ಎಂಸ್ಯಾಂಡ್ ಹೊತ್ತು ಬರುವಂಥ ಟಿಪ್ಪರ್ ಲಾರಿಗಳ ಹಾವಳಿಯಿಂದ ರಸ್ತೆ ಸಂಪೂರ್ಣ ಗುಂಡಿಗಳಾಗಿ ನೀರು ನಿಂತು ಇದರಿಂದ ಜಡಲತಿಮ್ಮನಹಳ್ಳಿ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿನಿತ್ಯ ತೊಂದರೆ ಅನುಭವಿಸ್ತಾ ಇದ್ರು. ಇನ್ನು ಗ್ರಾಮಸ್ಥರೇ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ತಾತ್ಕಾಲಿಕವಾಗಿ ರಸ್ತೆಯನ್ನು ದುರಸ್ತಿ ಮಾಡಿಕೊಂಡಿದ್ರು. ಈ ಬಗ್ಗೆ MMTV ವರದಿ ಮಾಡಿ ಜನಪ್ರತಿನಿಧಿಗಳ ಗಮನ ಸೆಳೆದಿದೆ. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಜಡಲತಿಮ್ಮನಹಳ್ಳಿ ಗ್ರಾಮಕ್ಕೆ ಇರುವ ರಸ್ತೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ಈ ರಸ್ತೆ ಮಾರ್ಗವಾಗಿ ಟಿಪ್ಪರ್ ಹಾವಳಿ ಕುರಿತು ವಿಚಾರ ತಿಳಿದುಕೊಂಡು ಟಿಪ್ಪರ್ಗಳು ಈ ರಸ್ತೆಯಲ್ಲಿ ಸಂಚರಿಸದಂತೆ ಹೇಳಿದ್ದಾರಂತೆ. ಈ ರಸ್ತೆ ಕಾಮಗಾರಿಗೆ ಈಗಾಗಲೇ 1 ಕೋಟಿ ರೂಪಾಯಿಗಳ ಹಣ ಬಿಡುಗಡೆಯಾಗಿದ್ದು ಜನವರಿ ತಿಂಗಳ ಅಂತ್ಯದಲ್ಲಿ ಗುದ್ದಲಿ ಪೂಜೆ ನಡೆಸುವುದಾಗಿ MMTVಗೆ ಮಾಹಿತಿ ನೀಡಿದ್ದಾರೆ. 2-3 ತಿಂಗಳಲ್ಲಿ ಈ ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಒಂದು 6 ತಿಂಗಳಲ್ಲಿ ಮುಗಿಯುತ್ತೆ. ಇದಕ್ಕೆ 1 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ತಂದಿದ್ದೀನಿ. ಏನಂದರೆ ಇದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗಿ ಮೊನ್ನೆ ಎಲೆಕ್ಷನ್ಸ್ ಎಲ್ಲ ಬಂತಲ್ಲ, ಅದಕ್ಕೆ ಇನ್ನು ಆದಷ್ಟು ಬೇಗ ಒಂದು 2-3 ತಿಂಗಳಲ್ಲಿ ಇದು ಗುದ್ದಲಿ ಪೂಜೆ ಮಾಡ್ತೀನಿ ಅಂತ ನಾನು ಜನಕ್ಕೆ ಭರವಸೆ ಕೊಡ್ತೀನಿ. ರೈತರು ಯಥೇಚ್ಛವಾಗಿ ರೈತರು ಏನಾಗ್ತಿದೆ ಈಗ ಈ ರಸ್ತೆ ಹಾಕ್ಸ್ತೀವಿ ನೋಡಿ, ಈ ಡೇಟ್ ಯಥೇಚ್ಛವಾಗಿ ಟಿಪ್ಪರ್ ಓಡಾಡೋದ್ರಿಂದ ರಸ್ತೆ ಹಾಳಾಗುತ್ತೆ. ಬಟ್ ಈಗ ನನ್ನ ಜವಾಬ್ದಾರಿ, ನಾನು ಸರಿಸುಮಾರು 1 ಕೋಟಿ ಅನುದಾನ ಹಾಕಿದ್ದೀನಿ. 2 ತಿಂಗಳ ಒಳಗಡೆ ಜಾನ್ವರಿ ಎಂಡಿಂಗ್ ಒಳಗಡೆ ಗುದ್ದಲಿ ಪೂಜೆ ಮಾಡ್ತೀನಿ. ಸರ್, ತಹಸೀಲ್ದಾರ್ ಕೂಡ ಈ ಬಗ್ಗೆ ಅಂದರೆ 20 ಟನ್ ಓಡಾಡೋಂಥ ರಸ್ತೆ ಇದೆ, 40ಕ್ಕೂ 50ಕ್ಕೂ ಇದಕ್ಕೆ ಟಿಪ್ಪರ್ ಲಾರಿಗಳು ಅದೇ ಈಗ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ಸರ್. ಆದಷ್ಟು ಬೇಗ ನಿಯಂತ್ರಣ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಜಡಲತಿಮ್ಮನಹಳ್ಳಿ ಮತ್ತು ರಸ್ತೆಯಲ್ಲಿ ಓಡಾಡೋ ಜನಕ್ಕೆಲ್ಲ ಹೇಳ್ತೀನಿ, 1 ಕೋಟಿ ರೂಪಾಯಿ ಅನುದಾನ ಈ ರಸ್ತೆಗೆ ಹಾಕಿದ್ದೀನಿ. ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಗ್ರಾಮಸ್ಥರೇ ಸರಿ ರೋಡ್ ಸರಿ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲ, ಈಗ ಏನಾಗಿದೆ ಗೊತ್ತಾ, ಟಿಪ್ಪರ್ಗಳು ಓಡಾಡ್ತಿದೆ, ಇಲ್ಲಿ ಓಡಾಡೋಕ್ಕೆ ನಾವು ಬಿಡಬಾರ್ದು. ಈಗ ಹಾಕಿದ್ದೀನಿ, ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ, ಅದು ಬಂದು ಸ್ಟಾರ್ಟ್ ಮಾಡಿ. ಒಟ್ಟಾರೆ ಸದಾ ಜನರ ಧ್ವನಿಯಾಗಿರುವ MMTV ವಾಹಿನಿ ಗ್ರಾಮಸ್ಥರೇ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಮಾಡಿಸಿಕೊಂಡಿರುವ ಬಗ್ಗೆ ಸುದ್ದಿ ಪ್ರಸಾರವನ್ನು ಮಾಡಿ ಜನಪ್ರತಿನಿಧಿಗಳನ್ನು ಎಚ್ಚರಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನಾದರೂ ಶಾಸಕರ ಭರವಸೆಯಂತೆ ಈ ಗ್ರಾಮಕ್ಕೆ ಹೊಸ ಡಾಂಬರ ರಸ್ತೆ ನಿರ್ಮಾಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಟಿಪ್ಪರ್ಗಳ ಹಾವಳಿಯನ್ನು ನಿಯಂತ್ರಣ ಮಾಡಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.